ಎಲ್ರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಯೂತ್. ಲಾಸ್ಟ್ ವೀಕ್ ನಾವು ಯೋಗ ಫಾರ್ ಆಫೀಸ್ ವರ್ಕರ್ ಅಂತ ಪಾರ್ಟ್ 1 ಮಾಡಿದೀವಿ. ಇದರ ಪಾರ್ಟ್ 2 ಸಹ ಬರ್ತದೆ ಅಂತ ಹೇಳಿದ್ವಿ. ಸೊ ಈ ಪಾರ್ಟ್ 2 ನ ಕಂಟಿನ್ಯೂಷನ್ ಇಲ್ಲಿದೆ. ಇದನ್ನ ಹೇಗೆ ಮಾಡೋದು ಅಂತ ನೋಡುವ. ಹಾಗೆಯೇ ಪಾರ್ಟ್ 1 ಪ್ರಾಕ್ಟೀಸ್ ಏನೆಲ್ಲ ಹೇಳ್ಕೊಟ್ಟಿದ್ದೇವೆ ಅದನ್ನ ಮಾಡಿ ನಿಮ್ಗೆ ಅದರಿಂದ ಬೆನಿಫಿಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಪಾರ್ಟ್ 2 ಅಲ್ಲಿ ಅದಕ್ಕಿಂತ ಸ್ವಲ್ಪ ಅಪ್ಡೇಟೆಡ್ ಪ್ರಾಕ್ಟೀಸಸ್ಗಳನ್ನ ಹೇಳಿಕೊಡ್ತಿದ್ದೇನೆ. ಪ್ರಾಕ್ಟೀಸ್ ನಂಬರ್ 1 ಕ್ಯಾಟ್ ಕೌ ಸ್ಟ್ರೆಚಿಂಗ್. ಇದನ್ನ ನಿಮ್ಮ ಡೆಸ್ಕ್ ಅಲ್ಲಿ ನಿಮ್ಮ ಕೂತಿರುವ ಚೇರ್ ನಲ್ಲೇ ಹೇಗೆ ಮಾಡೋದು, ಅಥವಾ ಇದನ್ನ ನಿಮ್ಮ ಆಫೀಸ್ ಅಲ್ಲಿರುವ ಸ್ಮಾಲ್ ಸ್ಪೇಸ್ ಸಹ ಯೂಸ್ ಮಾಡಿಕೊಂಡು ಮಾಡಬಹುದು. ಇದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳುವ. ಒಂದು ಚೇರ್ ಅಲ್ಲಿ ನಿಮ್ಮ ಬೆನ್ನನ್ನ ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಹಾಗೆ ನಿಮ್ಮ ಕೈಯನ್ನ ನಿಮ್ಮ ಮೊಣಗಂಟಿನ ಮೇಲೆ ಇಡಿ. ಉಸಿರನ್ನ ತಗೊಳ್ತಾ ಬೆನ್ನನ್ನ ಆರ್ಕ್ ಮಾಡಿ ಚೆಸ್ಟ್ ಅನ್ನ ಲಿಫ್ಟ್ ಮಾಡಿ. ಇದು ಕೌ ಪೋಸ್. ತದನಂತರ ಎಕ್ಸೇಲ್ ಮಾಡ್ತಾ ಅಂದ್ರೆ ಉಸಿರನ್ನ ಬಿಡ್ತಾ ಸ್ಪೈನ್ ಅನ್ನ ರೌಂಡ್ ಮಾಡಿ ನಿಮ್ಮ ಚಿನ್ ಅಂದ್ರೆ ಗಲ್ಲವನ್ನ ಸಾಧ್ಯವಾದ್ರೆ ಎದೆಯ ಭಾಗಕ್ಕೆ ಟಚ್ ಮಾಡಿ. ಇದನ್ನ ಕ್ಯಾಟ್ ಪೋಸ್ ಅಂತ ಕರಿತೇವೆ. ಇದನ್ನ 5 to 10 ಟೈಮ್ಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಸ್ಪೈನ್ ಸ್ಟ್ರೆಚ್ ಆಗುತ್ತೆ, ಪೋಸ್ಚರ್ ಇಂಪ್ರೂವ್ ಮಾಡ್ತದೆ, ಹಾಗೆ ನಿಮ್ಮ ಬೆನ್ನ ಮೇಲಿರುವ ಪ್ರೆಷರ್ ಸಹ ಕಡಿಮೆ ಆಗ್ತದೆ. ಎರಡನೇ ಅಭ್ಯಾಸ ಸೀಟೆಡ್ ಫಾರ್ವರ್ಡ್ ಬೆಂಡಿಂಗ್. ಇದನ್ನ ನಾವು ಈ ರೀತಿಯಾಗಿ ಮಾಡಬೇಕು. ನಿಮ್ಮ ಚೇರ್ನ ಎಡ್ಜಲ್ಲಿ ನೇರವಾಗಿ ಕೂತ್ಕೊಳ್ಳಿ. ಹಾಗೆ ಉಸಿರು ತಗೊಳ್ತಾ 2 ಕೈಯನ್ನ ಮೇಲಕ್ಕೆ ಲಿಫ್ಟ್ ಮಾಡಿ ಬ್ಯಾಕ್ ಸ್ಟ್ರೆಚ್ ಮಾಡಿ. ಉಸಿರು ಬಿಡ್ತಾ ಫಾರ್ವರ್ಡ್ ಬೆಂಡ್ ಆಗಿ ಫ್ಲೋರ್ ಅನ್ನ ಟಚ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಇದನ್ನ ಒಂದು 5 to 10 ಟೈಮ್ಸ್ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಸ್ಟ್ರೆಚ್ ಆಗುತ್ತೆ, ಲೋವರ್ ಬ್ಯಾಕ್ ಸ್ಟ್ರೆಚ್ ಆಗುತ್ತೆ, ಮತ್ತೆ ಶೋಲ್ಡರ್ ಸಹ ಸ್ಟ್ರೆಚ್ ಆಗುತ್ತೆ. ಮೂರನೇ ಪ್ರಾಕ್ಟೀಸ್ ಸೀಟೆಡ್ ಸ್ಪೈನ್ ಟ್ವಿಸ್ಟಿಂಗ್. ಇದನ್ನ ಕೂತಲ್ಲಿಯೇ ಈ ರೀತಿಯಾಗಿ ಮಾಡುವಂಥದ್ದು. ಈ ರೀತಿಯಾಗಿ ಚೇರಲ್ಲಿ ಸ್ಟ್ರೇಟ್ ಆಗಿ ಕೂತ್ಕೊಂಡು 2 ಕಾಲಿನ ಪಾದವನ್ನ ನೆಲಕ್ಕೆ ಟಚ್ ಮಾಡುವಂತೆ ಇದ್ದು, ರೈಟ್ ಹ್ಯಾಂಡ್ ಅನ್ನ ಚೇರ್ನ ಹಿಂದೆ, ಲೆಫ್ಟ್ ಹ್ಯಾಂಡ್ ಅನ್ನ ನಿಮ್ಮ ತೊಡೆಯ ಭಾಗದಲ್ಲಿ ಇಟ್ಟು ರೈಟ್ ಸೈಡ್ ಟ್ವಿಸ್ಟ್ ಮಾಡಿ. ಈ ರೀತಿಯಾಗಿ ಒಂದು 10 ಸೆಕೆಂಡ್ಗಳ ಕಾಲ ಇರಬೇಕು. ತದನಂತರ ಇನ್ನೊಂದು ಬದಿಗೂ ಸಹ ಟ್ವಿಸ್ಟ್ ಮಾಡಿ ಅಲ್ಲಿ ಸಹ 10 ಸೆಕೆಂಡ್ಗಳಷ್ಟು ಕಾಲ ಹೋಲ್ಡ್ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಅಲ್ಲಿರುವಂತಹ ಟೆನ್ಷನ್ ರಿಲೀಸ್ ಆಗ್ತದೆ, ಮತ್ತೆ ಸ್ಪೈನ್ ನ ಮೊಬಿಲಿಟಿ ಸಹ ಇಂಪ್ರೂವ್ ಆಗ್ತದೆ. ಇನ್ನು ಕೊನೆಯದು 4ನೇ ವೆರೈಟಿ ಆಫ್ ಪ್ರಾಕ್ಟೀಸ್ ಸೀಟೆಡ್ ಈಗಲ್ ಆರ್ಮ್ ಸ್ಟ್ರೆಚಿಂಗ್. ಇದನ್ನ ಈ ರೀತಿಯಾಗಿ ಮಾಡಬೇಕು. ನೇರವಾಗಿ ಚೇರ್ ಮೇಲೆ ಕೂತ್ಕೊಳ್ಳಿ. 2 ಕೈಯನ್ನ ನೇರವಾಗಿ ಸ್ಟ್ರೆಚ್ ಮಾಡಿ ಹಾಗೂ ನಿಮ್ಮ ಬಲಗೈಯನ್ನ ಎಡಗೈ ಮೇಲೆ ಕ್ರಾಸ್ ಆಗಿ ಸುತ್ತಿಕೊಳ್ಳಿ. ನಿಮ್ಮ ಅಂಗೈಯನ್ನ ಒಂದಕ್ಕೆ ಒಂದು ಜೋಡಿಸಿ ನಿಮ್ಮ ಎಲ್ಬೋನ ನಿಧಾನಕ್ಕೆ ಲಿಫ್ಟ್ ಮಾಡಿ ಹಾಗೂ ಸ್ವಲ್ಪ ಹೊತ್ತು ಅದೇ ಪೋಸ್ಚರ್ ಅಲ್ಲಿ ಇದ್ದು ಆ ಸ್ಟ್ರೆಚ್ ಅನ್ನ ಫೀಲ್ ಮಾಡ್ಕೊಳ್ಳಿ. ತದನಂತರ ಇನ್ನೊಂದು ಕೈಯಲ್ಲಿ ಸಹ ನಿಮ್ಮ ಎಡಗೈಯನ್ನ ಬಲಗೈಗೆ ಸುತ್ತಿಕೊಳ್ಳಿ ಮತ್ತು ಎಲ್ಬೋನ ನಿಧಾನಕ್ಕೆ ಲಿಫ್ಟ್ ಮಾಡಿ ಅಲ್ಲಿ ಹೋಲ್ಡ್ ಮಾಡಿ ಆ ಸ್ಟ್ರೆಚ್ ಅನ್ನ ಫೀಲ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಶೋಲ್ಡರ್ ಅಲ್ಲಿ ಹಾಗೂ ಅಪ್ಪರ್ ಬ್ಯಾಕ್ ಅಲ್ಲಿರುವಂತಹ ಟೈಟ್ನೆಸ್, ಸ್ಟಿಫ್ನೆಸ್ ರಿಲೀಸ್ ಆಗುತ್ತೆ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದರಿಂದ ಒಬ್ಬರಿಗೆ ಬೆನಿಫಿಟ್ ಆಗ್ತದೆ ಅಂತ ಇದ್ದರೆ ಈ ವಿಡಿಯೋನ ಖಂಡಿತವಾಗ್ಲೂ ತಪ್ಪದೆ ಅವರಿಗೂ ಸಹ ಶೇರ್ ಮಾಡಿ. ಇನ್ನು ಇದರ ಪಾರ್ಟ್ 3 ಸಹ ಬರ್ತದೆ. ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 3. ಥ್ಯಾಂಕ್ ಯು.